ಸಂಸ್ಕಾರಗಳು ಮಾಡದೆ ಅದರದ್ದು ದೋಷಗಳು ಬಂದು ನಾಗಪ್ರೇತ ತನ್ನ ಹೆಂಡತಿಗೆ ನಾಗಪ್ರೇತ ಬಂದ ಆತನ ಹೆಂಡತಿಗೆ ಅದು ಮೈ ಮೇಲೆ ಬಂದು ನಾನೇ ದೇವರು ನನ್ನ ಪ್ರತಿಷ್ಠಾಪನೆ ಮಾಡಬೇಕು ಎಲ್ಲ ತರದ ಪೂಜೆಯನ್ನು ಮಾಡಿಸಿ ಅದು ಪರಿಹಾರ ಆಗದೆ ನನ್ನ ಹತ್ರ ಬಂದಿದೆ. ಆವು ಸತ್ತಾದ್ಮೇಲೆ ಅದರ ಆತ್ಮ ಬಂದು ಇವ್ರ ಮೈ ಮೇಲೆ ಸೇರ್ಕೊಂಡಿದೆ. ಅದರಿಂದ ಪ್ರತಿ ಅಂದ್ರೆ ಇಡೀ ಫ್ಯಾಮಿಲಿಗೆ ಬಾಧೆಗಳು ಬರ್ತದೆ. ಯಾವ ರೀತಿ ಒಂದು ಹಾವು ಹೊಡೆದಿ ಹಾಕಿ ಕೊಳ್ತೋಗುತ್ತೆ ಆ ತರ ಅವರು ಮೈ ಎಲ್ಲ ತರ ಸ್ಮೆಲ್ ಬರುತ್ತೆ, ಎಲ್ಲ ಗಾಯ. ಗಂಡು ಮಕ್ಕಳಿಗೆ ಒಂದು ಹೆಣ್ಣಿನ ರೂಪವಾಗಿ ತೊಂದರೆ ಕೊಡುತ್ತೆ, ಹೆಣ್ಣು ಮಕ್ಕಳಿಗೆ ಒಂದು ಗಂಡಿನ ರೂಪದಲ್ಲಿ ತೊಂದರೆ ಬದಲಾಯಿಸುತ್ತೆ. ನಮಸ್ಕಾರ ವೀಕ್ಷಕರೇ. ಸೊ ವಿಶ್ವ ಅಂತೇಳಿ ಲಾಸ್ಟ್ ಒಂದು 2 ವರ್ಷದ ಹಿಂದೆ ಒಂದು ಸ್ವಲ್ಪ ವಿಡಿಯೋಗಳು ಮಾತಾಡಿದ್ದೆ. ಸೊ ಅವ್ರದ್ದು ಕೂಡ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಆಮೇಲೆ ಶನೇಶ್ವರ ಸ್ವಾಮಿಗಳು. ಸೊ ಇವೆರಡು ದೇವರುಗಳನ್ನ ಅವರು ಆರಾಧನೆ ಮಾಡ್ತಾರೆ. ಕೆಲವೊಂದು ದೈವ ಸಂಬಂಧಪಟ್ಟಂತೆ ನುಡಿಗಳು ಕೊಡ್ತಾರೆ, ಅಂದರೆ ಆ ದೈವ ಸೂಚನೆಗಳು ತಗೊಂಡು ವಿಚಾರಗಳು ಹೇಳ್ತಾರೆ. ಯಾರಾದರೂ ತೊಂದರೆಯಲ್ಲಿರೋರು ಅಲ್ಲಿಗೆ ಹೋದಾಗ ಅವ್ರ ಸಮಸ್ಯೆನ ಇವರೇ ಪತ್ತೆ ಮಾಡಿ ಇಂಥದ್ದೇ ತೊಂದರೆ ಇದೇ ವಿಚಾರಕ್ಕೆ ಇಲ್ಲಿ ಬಂದಿದ್ದಾರೆ ಅನ್ನೋದು ತಿಳಿಸ್ತಾರೆ. ಅದಾದಮೇಲೆ ಸಮಸ್ಯೆ ಯಾವುದೇ ಇದ್ದರೆ ಅದಕ್ಕೆ ಪರಿಹಾರ ದೈವದ ಸೂಚನೆ ಮುಖಾಂತರ ಅದು ಪರಿಹಾರ ಮಾಡ್ಕೊಡ್ತಾ ಬಂದಿದ್ದಾರೆ. ಸಾಕಷ್ಟು ಇದರಲ್ಲಿ ಗ್ಯಾಪ್ ತೊಗೊಂಡಿದ್ದೀವಿ, ಅವ್ರ ವಿಡಿಯೋಗಳು ಮಾಡೋಕ್ಕೆ ಗ್ಯಾಪ್ ಆಗಿತ್ತು. ಈಗ ಒಂದಷ್ಟು ಅವರು ದೇವಸ್ಥಾನ ಡೆವಲಪ್ ಮಾಡ್ಕೊಂಡು ಅಲ್ಲೊಂದು ಬಂದವ್ರಿಗೆ ಹೋದವ್ರಿಗೆ ಒಂದು ಜಾಗ ಅಂತ ಮಾಡಿಕೊಂಡು ಈಗ ಅವರು ಮತ್ತೆ ವಿಡಿಯೋಗಳು ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋ ಮುಖ್ಯವಾಗಿ ಅವರು ಏನು ನಡೀತಾ ಇದೆ ದೇವಸ್ಥಾನದಲ್ಲಿ ಅದರ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ವಿಶ್ವ ಅವರೇ, ಡೈರೆಕ್ಟಾಗಿ ಈಗ ಯಾವ ಥರ ನಿಮ್ಮ ದೇವಸ್ಥಾನ ಇದೆ ಮತ್ತು ಅಲ್ಲಿ ಈಗ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ, ಯಾವೆಲ್ಲ ಸಮಸ್ಯೆಗಳಲ್ಲಿ ಬರ್ತಾ ಇದ್ದಾವೆ, ಯಾವ ಥರ ಪರಿಹಾರ ಆಗ್ತಾ ಇದೆ? ನಮಸ್ತೆ. ನಮ್ಮ ದೇವಸ್ಥಾನಕ್ಕೆ ಎಲ್ಲ ಥರದ ಸಮಸ್ಯೆಗಳು ಬರ್ತಿದ್ದಾರೆ. ಯಾಕೆಂತಂದರೆ ಕೆಲವೊಂದು ಈಗ ಹಾಸ್ಪಿಟ್ಲ್ಗಳಲ್ಲಿ ಆಗದೋಯ್ತು ಸಮಸ್ಯೆಗಳು ಸಹ ಬರ್ತಿದ್ದಾವೆ. ಮತ್ತು ಕೆಲವೊಂದು ಈಗ ಮಾಟ ಮಂತ್ರ ಮಾಡಿರ್ಬೋದು, ಕೆಲವೊಂದು ಮೋಹಿನಿ ಸಮಸ್ಯೆ ಇರ್ಬೋದು, ಕೆಲವೊಂದು ಗೊಂಬೆ ಪ್ರಯೋಗ, ಮಾಟ ಮಂತ್ರದಲ್ಲಿ ಗೊಂಬೆ ಪ್ರಯೋಗ ಅಂತ ಎಲ್ಲಾ ತರದ ಪ್ರಯೋಗಗಳು ಮಾಡಿದ್ರು ಸಹ ಎಲ್ಲಾ ಕಡೆ ಸುತ್ತಿ ದೇವಸ್ಥಾನಗಳೆಲ್ಲ ಸುತ್ತಿ ಫಸ್ಟ್ ಹಾಸ್ಪಿಟಲ್ ನೋಡ್ತಾರೆ, ಆಮೇಲೆ ದೇವಸ್ಥಾನಗಳು ನೋಡ್ತಾರೆ. ದೇವಸ್ಥಾನಗಳೆಲ್ಲ ಸುತ್ತಿ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಯಾರ್ದೋ ಮುಖಾಂತರವಾಗಿ ಕೇಳಿ ಬಂದು ಪರಿಹಾರ ಮಾಡಿಸ್ಕೊಂಡಿದ್ದಾರೆ ತುಂಬಾ ಜನ ಇದ್ದಾರೆ. ಸೊ ಯಾರಾದ್ರೂ ಉದಾಹರಣೆಗಳು ನಮ್ಮ ವೀಕ್ಷಕರಿಗೆ ನಾವು ಹೇಳಬೇಕು ಇಲ್ಲ ತೋರಿಸ್ಬೋದು ಅಂದರೆ, ಇತ್ತೀಚೆಗೆ ಯಾವುದಾನ ಆ ಥರದ್ದೊಂದು ಕ್ರಿಟಿಕಲ್ ಸಮಸ್ಯೆಗಳು ನಿಮ್ಗೆ ಅಂಟ ಬಂದು ಅದನ್ನು ಪರಿಹಾರ ಮಾಡಿ ಆ ಥರದ ವಿಚಾರಗಳು ಅನುಭವಗಳಿದ್ರೆ ಶೇರ್ ಮಾಡಿ. ಇದೆ ಈ ಒಂದು ವಾರದೊಳಗಡೆ, ಯಾಕೆ ಅಂತ ಹೇಳಿದ್ರೆ ತುಂಬಾ ದಿನದಿಂದ ಹೋಗಿ ಹೇಳೋದು ಬೇಡ, ಒಂದು ವಾರದೊಳಗಡೆ ಅವ್ರಿಗೆ ತುಂಬಾ ಮೈಯಲ್ಲೆಲ್ಲ ತುಂಬಾ ಏನೇಂತ ಹೇಳಿದ್ರೆ ತುಂಬಾ ಎಲ್ಲ ಹಳ್ಳಿ ಕಡೆ ಹೇಳ್ತಾರೆ ನಾಗರ ಆಗಿದೆ ಅಂತ ಹೇಳ್ತಾರೆ. ಯಾವ ತರ ನಾಗರ ಅಂತ ಹೇಳಿದ್ರೆ ಸರ್ಪದೋಷದಿಂದ ನಾಗರ ಅಂತ ಬರೋದಿರುತ್ತೆ, ನಾಗದೋಷದಿಂದ. ಅವ್ರಿಗೆ ತುಂಬಾ ಏನಂತಂದ್ರೆ ಒಬ್ರಿಗೆ ಆದ್ರೆ ಏನೋ ನಾಗದೋಷ ಅಂತ ಹೇಳ್ಬೋದು. ಇಡೀ ಪೂರ್ತಿ ಮನೆ ಫ್ಯಾಮಿಲಿಗೆ ಪೂರ್ತಿ ಮೈಯಲ್ಲೆಲ್ಲ ಬಕ್ಕೆ ಗಾಯ, ಹಾಸ್ಪಿಟ್ಲ್ಗೆ ಹೋದ್ರೆ ತುಂಬಾ ಜಾಸ್ತಿ ಆಗೋದು, ಮೆಡಿಸಿನ್ ತಗೊಂಡ್ರೆ ಜಾಸ್ತಿ ಆಗೋದು, ಮತ್ತೆ ಅದು ಬಿಟ್ರೆ ಸ್ವಲ್ಪ ಕಮ್ಮಿ ಆಗೋದು. ಮತ್ತೆ ಎಲ್ಲಾ ತರದ ಪೂಜೆಗಳನ್ನ ಮಾಡಿಸಿದ್ದಾರೆ, ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ, ಸರ್ಪ ಸಂಸ್ಕಾರ ಮಾಡಿಸಿದ್ದಾರೆ, ಪ್ರತಿ ಒಂದು ಪೂಜೆಗಳನ್ನು ಮಾಡಿಸಿದ್ದಾರೆ. ಎಲ್ಲಾ ತರದ ಪೂಜೆಗಳು ಮಾಡಿಸಿ ಅವ್ರಿಗೆ ಇನ್ನು ಎಲ್ಲ ಪೂರ್ತಿ ಏನು ಮನೆ ಮಠ ಎಲ್ಲ ಮಾರುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿಲ್ಲ. ಒಬ್ರಿಬ್ರು ಅಂತೇನಲ್ಲ, ಮನೇಲಿ 4 ಜನ ಇದ್ರೆ 4 ಜನಕ್ಕೆಲ್ಲ ಪೂರ್ತಿ ಸಮಸ್ಯೆಗಳು ಕಾಡ್ತಿದೆ. ಮತ್ತೆ ಯಾವುದೋ ಮುಖಾಂತರದಿಂದ ನನ್ನ ಕಾಂಟ್ಯಾಕ್ಟ್ ಸಿಕ್ತು. ಅವ್ರಿಗೆ ಕಾಂಟ್ಯಾಕ್ಟ್ ಸಿಕ್ಕಿ ಬಂದು ಏನು ಎತ್ತ ಅಂತೆಲ್ಲ ನೋಡ್ದೆ ಎಲ್ಲ ನೋಡಿದ್ಮೇಲೆ ನಾವು ಮುಖ್ಯವಾಗಿ ಹೇಳ್ತೀವಿ, ಮೂಲ ಕಂಡುಹಿಡಿತೀವಿ ಯಾವುದರಿಂದ ಸಮಸ್ಯೆ ಬಂತು. ಹೆಂಗೆ ಇದನ್ನ ಯಾವ ತರ ಪತ್ತೆ ಮಾಡ್ತೀರಾ ಅದನ್ನ ಹಂಗೆ ಓಪನ್ ಮಾಡ್ತೀವಿ ನಮ್ಮ ವೀಕ್ಷಕರಿಗೆ. ಓಕೆ, ನಾವು ಇವ್ರನ್ನ ಫಸ್ಟು ಅವ್ರು ಬರುವಂತ ಸಂದರ್ಭದಲ್ಲಿ ಅವ್ರ ಕಾಲಿನ ಮಣ್ಣು ತಗೊಬರಕ್ಕೆ ಹೇಳ್ತೀವಿ. ಮಣ್ಣು ಯಾವ್ದು ತೊಂದರೆಯಲ್ಲಿದ್ದಾರೆ ಆ ಕುಟುಂಬದ್ದು, ಅವ್ರ ಕುಟುಂಬದ ಮಣ್ಣು ಅಂದ್ರೆ ಮನೆ ಒಳಗಡೆ ಸ್ವಲ್ಪ ಮಣ್ಣು ಧೂಳು ಬರುತ್ತೆ, ಮತ್ತೆ 4 ಮೂಲೆದು ಮಣ್ಣು ಬರುತ್ತೆ ಮನೆದು, ಅದನ್ನ ತಗೊಬನ್ನಿ ಅಂತೀವಿ. ತಗೊಬಂದ್ಮೇಲೆ ನಮ್ಮಲ್ಲಿ ದೈವಗಳು ಇರುವಂತ ಶಕ್ತಿಯಿಂದ ಅದನ್ನು ಪರಿಶೀಲನೆ ಮಾಡಿ ನೋಡ್ತೀವಿ. ನೋಡಿದಾಗ ಅವ್ರ ಸಮಸ್ಯೆ ಏನಿದೆ ಅಂತೆಲ್ಲ ಪೂರ್ತಿ ಗೊತ್ತಾಗುತ್ತೆ, ಅದನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಾಗಪ್ರೇತ ಅಂದ್ರೆ ಇವರು ಯಾವುದೋ ಒಂದು ಹೊಡೆದಿ ಅದನ್ನ ಸರಿಯಾದ ಕ್ರಮಬದ್ಧವಾದಂತ ಸೇವೆಗಳು ಮಾಡದೆ, ಸಂಸ್ಕಾರಗಳು ಮಾಡದೆ ಅದರದ್ದು ದೋಷಗಳು ಬಂದು ನಾಗಪ್ರೇತ
ತನ್ನ ಹೆಂಡ್ತಿಗೆ ನಾಗಪ್ರೇತ ಬಂದಿದೆ. ಆತನ ಹೆಂಡ್ತಿಗೆ ಅದು ಮೈ ಮೇಲೆ ಬಂದು ನಾನೇ ದೇವರು, ನನ್ನ ಪ್ರತಿಷ್ಠಾಪನೆ ಮಾಡಬೇಕು, ನನ್ನ ಹೌದು ನಾಗರ್ಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಅದು ಹೇಳ್ತಿದೆ, ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ನಿಮ್ಗೆ ಸರಿ ಮಾಡ್ತೀನಿ, ನಿಮ್ಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ. ಹಾಗೆ ಅದ್ರ ಮಾತು ಕೇಳಿ ಎಲ್ಲಾ ತರದ ಪೂಜೆನೂ ಮಾಡಿಸಿದ್ದಾರೆ. ಎಲ್ಲ ತರದ ಪೂಜೆಯನ್ನು ಮಾಡಿಸಿ ಅದು ಪರಿಹಾರ ಆಗದೆ ನನ್ನ ಹತ್ರ ಬಂದಿದ್ದಾರೆ. ಸೊ ಅವರು ನಾಗರಕಲ್ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ನಾನು ಅದು ಸರಿ ಆಗ್ತದೆ ಅಂತ ಹೇಳಿ, ಬಟ್ ಪ್ರತಿಷ್ಠಾಪನೆ ಮಾಡಿದ್ರು ಸರಿ ಹೋಗಿಲ್ಲ. ಮತ್ ಮಾತದು ಕೊಟ್ಟಿದ್ದೇನಾಯ್ತು? ಸುಳ್ಳಾಯ್ತು ಅಂತ ಹೇಳಿದ್ರೆ ಅದು ಒಂದು ಪ್ರೇತ, ನಾಗಪ್ರೇತ. ಅದಕ್ಕೆ ಮುಕ್ತಿ ಹೊಂದಿಲ್ಲ. ಎಲ್ಲಾ ಕಡೆಲ್ಲೂ ಏನೋ ಅವ್ರಿಗೆ ಗೊತ್ತಿರೋಂಥದ್ದು ಅವರು ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ದಾರೆ, ಸೇವೆಗಳು, ಆದ್ರೂ ಸಹ ಅದಕ್ಕೆ ಕ್ರಮಬದ್ಧವಾಗಿ ಮಾಡಿಲ್ಲ. ಮತ್ತೆ ಅದು ಮೂಲ ಕಂಡಿಡಿದಿಲ್ಲ. ಅವರು ಏನೋ ದೋಷ ಅಂತ ಪರಿಹಾರ ಮಾಡಿದ್ದಾರೆ. ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬಂದ ಮೇಲೆ ಅದನ್ನ ಆವಾಹನೆ ಮಾಡಿ ಮೈ ಮೇಲೆ ಮತ್ತೆ ಏನು ಎತ್ತಂತೆಲ್ಲ ತಿಳಿದ ಮೇಲೆ ಅದು ನಮ್ಮ ಹತ್ರನೂ ಸುಳ್ಳು ಹೇಳುತ್ತೆ. ಹೌದಾ? ಏನಂತ? ನಾನು ಬಂದಿರೋದು ನಾಗದೇವತೆ, ನನ್ನನ್ನು ಪ್ರತಿಷ್ಠಾಪನೆ ಮಾಡಬೇಕು, ನನ್ನ ಸೇವೆ ಮಾಡಬೇಕು, ನನ್ನ ವೈಭವದಿಂದ ಪೂಜೆ ಮಾಡಬೇಕು ಅಂತೇಳಿ. ಅಂದ್ರೆ ಸಾಮಾನ್ಯ ಒಂದು ಹಾವು ಇದು, ದೈವ ಹಾವು ಅಲ್ಲ. ಹಾವು ಸತ್ತಾದ್ಮೇಲೆ ಅದರ ಆತ್ಮ ಬಂದು ಇವ್ರ ಮೈ ಮೇಲೆ ಸೇರ್ಕೊಂಡಿದೆ. ಅದರಿಂದ ಅಂದ್ರೆ ಇಡೀ ಫ್ಯಾಮಿಲಿಗೆ ಬಾಧೆಗಳು ಬರ್ತಿದೆ. ಯಾವ ರೀತಿ ಒಂದು ಹಾವು ಒಡೆದಿ ಹಾಕಿ ಕೊಳ್ತೋಗುತ್ತೆ, ಆತರ ಅವರು ಮೈ ಎಲ್ಲ ಆತರ ಸ್ಮೆಲ್ ಬರುತ್ತೆ, ಎಲ್ಲ ಗಾಯ. ಮನೆ ಒಳಗಡೆ ಏನೇ ನೀವು ಮನೇನ ತುಂಬಾ ಚೆನ್ನಾಗಿ ಅವತ್ತಿನ ದಿನ ಎಲ್ಲ ನೀಟಾಗಿ ಒರೆಸು ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆ ಕೊಟ್ಟರು 5 ನಿಮಿಷ ಅಷ್ಟೇ. 5 ನಿಮಿಷದ ಮೇಲೆ ಸ್ಮೆಲ್ ಬರುತ್ತೆ ಮನೆಯಲ್ಲಿ ಸ್ಮೆಲ್ ಬರುತ್ತೆ. 3 ತಿಂಗಳಾಯ್ತು ಮನೆ ಬಿಟ್ಟು ಮನೆಗೆ ಹೋಗಿ. ಅಂದ್ರೆ ಇವ್ರು ಆಚೆ ಹೋದ್ರು ಮನೆಯಿಂದ ಸ್ಮೆಲ್ ತಡೆಯಕ್ಕಾಗಲ್ಲ, ಮತ್ತೆ ಮನೆ ಒಳಗೆ ಇರಕ್ಕಾಗಲ್ಲ, ಮನೆನೇ ಬಿಟ್ಟು ಹೊರಗಡೆ ಬಂದಾಯ್ತು. ಮತ್ತೆ ನಮ್ಮಲ್ಲಿ ಬಂದ ಮೇಲೆ ಎಲ್ಲ ನೋಡಿ ಇದ್ ಮಾಡಿ ಅದಕ್ಕೇನ್ ಸಮಸ್ಯೆ ಏನ್ ಪರಿಹಾರಗಳು ಮಾಡಿದ್ಮೇಲೆ ಅದಕ್ಕೆ ಏನು ಶಾಂತಿ ಮಾಡಬೇಕು ಅದೆಲ್ಲ ಶಾಂತಿ ಎಲ್ಲ ಮಾಡಿ ಮತ್ತೆ ಅದಕ್ಕೆ ಭಗವಂತನಿಂದ ಮತ್ತೆ ಮಹಾಲಕ್ಷ್ಮಿಯಿಂದ ಒಂದು ಭಸ್ಮ ಅಂತ ಕೊಡ್ತೀವಿ ಮಂತ್ರಿಸಿ. ಅದನ್ನು ಭಸ್ಮ ರಾತ್ರಿ ಹಾಕಿ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿಯಾಗಿ ನಾರ್ಮಲ್ ಸ್ಟೇಜ್ ಬಂದಿದ್ದಾರೆ. ಅಂದ್ರೆ ಎಲ್ಲಿ ಕೈ ಅದು ಬಾಡಿಯಲ್ಲಿ ತೊಂದರೆ ಇದೆ ಆ ಜಾಗಕ್ಕೆ ಭಸ್ಮ ಹಾಕಿದ್ರೆ ಅದು ಸರಿ ಹೋಗ್ತಾ ಇತ್ತು. ಹೌದು, ಅದೆಲ್ಲ ಮೈಗೆ ಲೇಪ ಹಾಕಿದ್ದಾರೆ. ಲೇಪ ಹಾಕಿ ಮತ್ತೆ ಬೆಳಿಗ್ಗೆ ಸ್ನಾನ ಮಾಡಬೇಕು. ಆ ರೀತಿ ಮಾಡಿಸಿದ್ಮೇಲೆ ಅವರಿಗೆ ನಾರ್ಮಲ್ ಸ್ಟೇಜ್ ಬಂದಿದ್ದಾರೆ. ಎಷ್ಟು ದಿವಸದಲ್ಲಿ ಇದು ರಿಕವರಿ ಆಗಿದ್ದು? ಅಂದ್ರೆ ಅವರು ಭಸ್ಮ ಹಾಕಿ 1 ದಿನಕ್ಕೆ ಅವ್ರಿಗೆ ಗುಣ ಕಂಡಿದೆ, 1 ರಾತ್ರಿ ಒಳಗಡೆ. ಮತ್ತೆ ಇನ್ನು ಪೂರ್ತಿ ಅಂದ್ರೆ 4 ಜನ ಇದ್ರಲ್ಲ, ಅವ್ರೆಲ್ಲರಿಗೂ ಗುಣ ಆಗ್ಬೇಕಲ್ಲ, 9 ದಿನ ತಗೊಂಡಿದೆ ಅವ್ರಿಗೆ, ಟೈಮ್ ತಗೊಂಡಿದೆ. ಸೊ 9 ದಿವಸದಲ್ಲಿ ಅದು ವಾಪಸ್ ಅವ್ರಿಗೆ ನಾರ್ಮಲ್. ಹೌದು, ನಾರ್ಮಲ್ ಸ್ಟೇಜ್ ಬಂದಿದ್ದಾರೆ. ರೆಗ್ಯುಲರ್ ಇಲ್ದೇ ಇರೋದು ವಿಶೇಷವಾಗಿ ಐತೆ. ಸಾಮಾನ್ಯವಾಗಿ ಮನುಷ್ಯನ ಆತ್ಮಗಳು ಮನುಷ್ಯನ ಮೇಲೆ ಬಂದು ತೊಂದರೆ ಕೊಡ್ತವೆ. ಇದು ಹಾವಿನ ಆತ್ಮ ಈ ಒಂದು ವ್ಯಕ್ತಿ ಮೇಲೆ ಅಂದ್ರೆ ಸಾಯಿಸಿದ್ದು ಅಮ್ಮ ಅವ್ರ ಮಿಸಸ್ ಅಂದ್ರೆ ಗಂಡ ಸಾಯಿಸಿದ ಗಂಡ. ಬಟ್ ಗಂಡನ್ ಅಟ್ಯಾಕ್ ಆಗಿಲ್ಲ, ಮಿಸಸ್ ಯಾಕೆ ಇದು ವ್ಯತ್ಯಾಸ? ಏಕೆ ಅಂತ ಹೇಳಿದ್ರೆ ಅವ್ರಿಗೂ ಆ ಪರಿಣಾಮ ಅವರು ಅನುಭವಿಸ್ತಿದ್ದಾರೆ, ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅನುಭವಿಸ್ತಿದ್ದಾರೆ. ಆದ್ರೆ ಇವ್ರಿಗೆ ಗ್ರಹಗತಿಗಳು ಕೆಲವೊಂದು ವ್ಯತ್ಯಾಸ ಆದ್ರಿಂದವ ಇವ್ರಿಗೆ ಆ ಸಮಯದಲ್ಲಿ ಗಳಿಗೆ ಮುಖಾಂತರದಿಂದ ಇವ್ರಿಗೆ ಸೇರ್ಕೊಂಡಿದೆ. ಅವ್ರಿಗೆ ಸೇರಕ್ಕಾಗಿಲ್ಲ, ಹಂಗಾಗಿ ಇವ್ರಿಗೆ ಸೇರ್ಕೊಂಡಿದೆ. ಆದ್ರೆ ಬಾಧೆನ ಇಡೀ ಏನು 4 ಜನ ಇದ್ರೆ ಎಲ್ಲರೂ ಅನುಭವಿಸ್ತಿದ್ದಾರೆ. ಸೊ ಈಗ ಅದು ಕ್ಲಿಯರ್ ಆತ್ಮ ಏನ್ ಮಾಡಿದ್ರಿ? ಆ ಒಂದು ಆತ್ಮ ಇತ್ತಲ್ಲ, ಅದಕ್ಕೇನ್ ಮುಕ್ತಿ ಸಿಗ್ತಾ ಇಲ್ಲ? ಅದನ್ನ ಬಂಧಿಸಿದ್ರ? ಏನಾಯ್ತು? ಇಲ್ಲ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಆತ್ಮಗಳ ಬಂಧಿಸ್ತೀವಿ. ಯಾಕೆಂದ್ರೆ ನಾವು ಅದನ್ನ ಬಿಟ್ಟು ಹೋಗಲ್ಲ, ಇವ್ರನ್ನ ಕಾಡಿಸ್ತೀನಿ ಅನ್ನೋವಂತವಕ್ಕೆ ನಮ್ಮ ಹೇಳಿದ ಮಾತು ಅವ್ರು ಕೇಳಿಲ್ಲ ಅನ್ನೋವನ್ನ ಬಂಧಿಸ್ತೀವಿ. ನಾವು ಹೇಳಿದ ಮಾತು ಅವ್ರು ಕೇಳ್ತೇವೆ ಅಂತ ಹೇಳಿದ್ರೆ ಅವನ್ನ ಮುಕ್ತಿ ಕೊಡಿಸ್ತೀವಿ. ಏನಾಯ್ತು? ಸಂಸ್ಕಾರ, ಅವಕ್ಕೆ ನಾಗ ಸಂಸ್ಕಾರ ಮಾಡಿಸಿ ಅದನ್ನ ಅದೊಂದು ಹೋಮ ಮಾಡಿ ನಾಗ ಸಂಸ್ಕಾರ ಮಾಡಿಸಿ ಮತ್ತೆ ಅದನ್ನು ಒಂದು ಅರಿವಂತ ಗಂಗೆ ಸ್ಥಾನದಲ್ಲಿ ಬಿಟ್ಟು ಅದನ್ನ ವಿಸರ್ಜನೆ ಮಾಡಿಸ್ಬಿಡ್ತೀವಿ. ಆ ತರ ಕ್ಲಿಯರ್ ಮಾಡಿದ್ರೆ ಇದನ್ನ? ಹೌದು, ಆ ತರ ಮಾಡಿ ಕ್ಲಿಯರ್. ಅದು ಲೈಫ್ ಟೈಮ್ ಇವ್ರಿಗೆ ತೊಂದರೆ ಇಲ್ಲ. ಸೂಪರ್, ಚೆನ್ನಾಗಿದೆ. ಸೊ ಈ ತರದ್ ಇನ್ನು ಬೇರೆ ಬೇರೆ ನಮ್ಮ ವೀಕ್ಷಕರ ಮುಂದೆ ಯಾರನ್ನ ಮಾತಾಡ್ಸಕ್ಕೆ ಯಾರನ್ನ ಸಿಕ್ಕಿದ್ರೆ ಸೊ ಅಂತವ್ರನ್ನು ಕೊಡಿ. ಇನ್ಯಾವ ತರ ಇದು ಒಂದ್ ರೀತಿ ಡಿಫ್ರೆಂಟ್ ಐತೆ, ಈ ತರದ್ ಇನ್ನೇನಾದ್ರು ಇದ್ರೆ ನೀವು ಪರಿಹಾರ ಮಾಡಿರೋ ವಿಚಾರಗಳು ತಿಳಿಸಿ. ಅಂದ್ರೆ ಇಲ್ಲೇ ಒಬ್ರು ಮೋಹಿನಿ ಸಮಸ್ಯೆ ಅಂತ ಬಂದಿದ್ರು. ಅಂದ್ರೆ ಈ ವಿಡಿಯೋನೇ ನೋಡ್ಕೊಂಡ್ ಬಂದಿದ್ರು, ಈ ಸ್ವದೇಶ್ ಮೀಡಿಯಾ ನೋಡ್ಕೊಂಡು ಅವರು ಹಿಂದೆ ಬಿಟ್ಟಿದ್ ವಿಡಿಯೋ ನೋಡ್ಕೊಂಡ್ ಬಂದಿದ್ರು. ಅವ್ರು ತುಂಬಾ ಎಲ್ಲಾ ಕಡೆ ಹೋಗಿ ಅವ್ರನ್ನು ಸಹ ಇದರಿಂದ ಹೊರಗಡೆ ಬರಕ್ ಆಯ್ತಿರಲಿಲ್ಲ. ಪಾಪ ತುಂಬಾ ಕಷ್ಟ ಅನುಭವಿಸ್ತಿದ್ರು. ಮದುವೆ ಆಗಿದೆ, ಒಂದು ಮಗು ಇದೆ, ಆದ್ರೂ ಸಹ ಅವ್ರಿಗೆ ಮೋಹಿನಿ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇತ್ತು.
ನಮ್ ಕಡೆ ಬಂದು ಏನು ಎತ್ತ ಅಂತ ಅವರು ಫೋನ್ ಎಲ್ಲ ತಿಳ್ಕೊಂಡ್ರು, ಅನುಮಾನ ಇತ್ತು ಅವ್ರಿಗೆ. ನಾವು ಎಲ್ಲಾ ಕಡೆ ಹೋಗಿದ್ವಿ, ಮತ್ತೆ ಇಲ್ಲಿ ಹೋದ್ರೆ ನಮ್ಗೆ ಪರಿಹಾರ ಆಗುತ್ತೋ ಇಲ್ವೋ ಅನ್ನೋದು ಅನುಮಾನ ಇತ್ತು. ಆದ್ರೂ ಸಹ ಬನ್ನಿ ಅಂತ ಹೇಳಿದೆ ನಾನು. ಬಂದ್ಮೇಲೆ ಅವ್ರಿಗೆ ಏನಿದೆ ಅಂತ ಸಮಸ್ಯೆ ಎಲ್ಲ ನೋಡಿ ಅದಕ್ಕೆ ಸರಿಯಾದ ಕ್ರಮಬದ್ಧವಾಗಿ ಪರಿಹಾರಗಳು ಮಾಡಿದ್ರು. ಪರಿಹಾರ ಮಾಡಿದ ತಕ್ಷಣ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಅವ್ರದ್ದೇ ಒಂದು ಅಂಗಡಿ ಓಪನ್ ಮಾಡ್ಕೊಂಡ್ರು. ಅದು ಪರಿಹಾರ ಮಾಡಿದ್ಮೇಲೆ ಅಂಗಡಿ ತುಂಬಾ ಆದಾಯ ಆಯ್ತು. ಮತ್ತೆ ಮನೆ ಇತ್ತಿಲ್ಲ ಅವ್ರಿಗೆ, ಮನೆ ಇತ್ತಿಲ್ಲ, ಒಂದು ಮನೆ ಮಾಡ್ಕೊಂಡ್ರು. ಮನೆ ಮಾಡ್ತಿದ್ದಾರೆ ಈಗ, ಅರ್ಧದಲ್ಲಿದೆ ಮನೆ ಕಟ್ತಾ ಇದ್ದಾರೆ. ಆದ್ರೂ ಇದೆಲ್ಲ ಪರಿಹಾರ ಮಾಡಿದ್ಮೇಲೆ ತುಂಬಾ ಅವರು ಇಂಪ್ರೂವ್ಮೆಂಟ್ ಬಂದಿದ್ದಾರೆ. ಬೇಕಂದ್ರೆ ಮಾತಾಡ್ಬೋದು ಅವ್ರ ಜೊತೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಆರಾಮಿದ್ದೀರಾ? ಹಾ, ಆರಾಮಿದೀವಿ. ಈಗ ಮೋಹಿನಿ ತೊಂದರೆ ಇತ್ತು ನಿಮ್ಗೆ ಅಂತ ಹೇಳ್ತಾ ಇದ್ರು. ಯಾವ ತರ ಅದು ನೀವ್ ಹೇಳ್ಬೇಕಂದ್ರೆ ಏನೆಲ್ಲ ತೊಂದರೆ ಆಗ್ತಾ ಇತ್ತು? ಅದು ನಮ್ಗೆ ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಲ್ಪ ಕಸ್ಟಮರ್ ಅದಾರ ಸರ್. ಹೌದಾ? ಓಕೆ, ಅಂಗಡಿಯಲ್ಲಿ ಇದ್ದೀರಾ ನೀವು? ಇರ್ಲಿ, ಓಕೆ, ಒಳ್ಳೇದಾಯ್ತಲ್ಲ ನಿಮ್ಗೆ? ಒಳ್ಳೇದಾಗಿತ್ತು. ಈಗ ತೊಂದರೆ ಇಲ್ಲ ನಿಮ್ಗೆ? ಒಳ್ಳೇದಾಗೈತೆ ಸರ್, ಎಲ್ಲ ಒಳ್ಳೇದಾಗೈತೆ ಸರ್. ನಮ್ಗೆ ಎಲ್ಲಾ ಕಡೆ ತಿರುಗಾಡಿದ್ವಿ ಸರ್, ಎಲ್ಲಾ ಕಡೆ. ಆದ್ರೆ ಎಲ್ಲಿ ಹುಷಾರಾಗ್ಲಿಲ್ಲ ಸರ್. ಆದ್ರೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೋಪ್ ಬಂದಿದೆ ಸರ್. ಇವಾಗ ಬಾಳ ದಿವಸ ಆಗಿದೆ ಸರ್. ನಾವು ಎಲ್ಲಿ? ನೀವು ಉತ್ತರ ಕರ್ನಾಟಕದಲ್ಲಿ ಯಾವ ಊರು? ಯಾದಗಿರಿ ಸರ್. ಯಾದಗಿರಿ, ಓಕೆ ಓಕೆ. ಗುಲ್ಬರ್ಗ, ಯಾದಗಿರಿ ಸರ್. ಅಂದ್ರೆ ನಿಮ್ಗೆ ಇವತ್ತು ಅಂದ್ರೆ ಎಷ್ಟು ವರ್ಷದ ಇದು ಸಮಸ್ಯೆ? ಎಷ್ಟು ವರ್ಷದಿಂದ ಇತ್ತು ಈ ತರ? ಎಷ್ಟು ವರ್ಷದಿಂದ ಈ ತರ ತೊಂದರೆ ಇದ್ದಿದ್ದು? 5 ವರ್ಷ ಇತ್ತು ಸರ್, 5-6 ವರ್ಷ ಇತ್ತು ಸರ್ ಅದು. ಬಟ್ ಇಲ್ಲಿ ಹೋಗಿ ಬಂದ್ಮೇಲೆ ಎಷ್ಟು ದಿವಸದಲ್ಲಿ ಅದು ಸರಿ ಆಯ್ತು? ಒಂದು 6 ತಿಂಗಳು ಸರ್. 6 ತಿಂಗಳಲ್ಲಿ ಏನು ಇಲ್ಲ ಏನಿಲ್ಲ ಸರ್. 6 ತಿಂಗಳಿಂದ ಮಾತ್ರ ಬಾಳ ಪ್ರಾಬ್ಲಮ್ ಇತ್ತು ಸರ್ ಎಲ್ಲ ಸರ್. ಈಗ 6 ತಿಂಗಳಿಂದ ಹುಷಾರಾಗಿತ್ತು ಸರ್ ಎಲ್ಲ. ಮನೆ ಕಟ್ಟಕೊಟ್ಟಿವಿ, ನಮ್ಮ ವೈಫ್ ನಾವು ಹುಷಾರಾದಿವಿ ಸರ್ ಇವಾಗ. ಏನ್ ತೊಂದ್ರೆ ಇಲ್ಲ. ಸೂಪರ್, ಒಳ್ಳೇದಾಗ್ಲಿ. ಓಕೆ, ನಮಸ್ಕಾರ. ಸೊ ಇವ್ರದ್ದು ಮೋಹಿನಿನ ಏನ್ ಮಾಡಿದ್ರಿ? ಯಾವ ತರದ ಮೋಹಿನಿ? ಹೆಂಗಿದು ಕ್ಲಿಯರ್ ಮಾಡಿದ್ದು? ಮತ್ತೆ ಹೆಂಗ್ ಮಾಡ್ತಾರೆ? ಇವರು ನಮ್ ಕಡೆ ಬಂದಾಗ ಮೋಹಿನಿ ಸಮಸ್ಯೆ ಅಂತ ಬಂದಿದ್ರು. ನಾವು ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಮೋಹಿನಿ ಸಮಸ್ಯೆನ ಬಗೆಹರಿಸ್ಕೊಟ್ಟು. ಅಂದ್ರೆ ಕೆಲವೊಂದು ಯಾವ ರೀತಿ ಬಗೆಹರಿಸ್ಕೊಡು ಅಂತ ಹೇಳಿದ್ರೆ, ಕೆಲವೊಂದು ಮಂಡಲ ಹಾಕುವಂತ ಇರ್ತವೆ, ಮಂಡಲ ಹಾಕ್ಬೇಕು, ಪೂಜೆ ಹಾಕ್ಬೇಕು, ಅದರಿಂದ ಬಗೆಹರಿಸ. ಅಂದ್ರೆ ಇವು ಮೋಹಿನಿ ಸಮಸ್ಯೆಯನ್ನವ ರಾತ್ರಿ ಸಮಯದಲ್ಲೇ ಅದನ್ನ ಬಗೆಹರಿಸಬೇಕಾಗಿರೋದಂತ. ಪೂಜೆ ರಾತ್ರಿ ಸಮಯದಲ್ಲೇ. ಯಾವ ತರ, ಎಷ್ಟೊತ್ತು, ಯಾವ ದಿನಗಳಲ್ಲಿ ಇದನ್ನ ಮಾಡಿದ್ರಿ? ಅಂದ್ರೆ ಇವು ತುಂಬಾ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ಪೂಜೆಗಳಿಗೆ ತುಂಬಾ ಉನ್ನತವಾಗಿರುತ್ತೆ. ಅದು ಮಧ್ಯರಾತ್ರಿ ಸಮಯದಲ್ಲಿ ಒಂದು 12 ಗಂಟೆ ಸಮಯದಲ್ಲಿ ಎಲ್ಲ ಪೂರ್ತಿ ಮಂಡಲ ಹಾಕಿ ಅದಕ್ಕೆ ಏನು ಸಾಮಗ್ರಿ ಬೇಕು ಅದೆಲ್ಲ ಜೋಡಿಸ್ಕೊಂಡು, ಮತ್ತೆ ಈ ವ್ಯಕ್ತಿನ ಆ ಸಂದರ್ಭದಲ್ಲಿ ಅಲ್ಲಿ ಮಂಡಲಕ್ಕೆ ಅವ್ರನ್ನ ಆಹ್ವಾನ ಮಾಡಿ, ಏನು ಆ ಮೋಹಿನಿ ಸಮಸ್ಯೆ ಅನ್ನೋದಿರುತ್ತೆ ಆ ಶಕ್ತಿನ ಆಹ್ವಾನ ಮಾಡಿ ಅವ್ರ ಮೈ ಮೇಲೆ ಅದನ್ನು ಆಕರ್ಷಣೆ ಮಾಡಿ ಮತ್ತೆ ಅದನ್ನು ಬಂಧಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಅಷ್ಟು ಸುಲಭವಾಗಿ ಬಿಡಲ್ಲ. ಯಾವುದೇ ಒಂದು ವ್ಯಕ್ತಿ, ಒಂದು ಪುರುಷನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ಅದು ತುಂಬಾ ಹಂತವಾಗಿ ಮನುಷ್ಯನ ಯಾವ ಶಕ್ತಿಯಕ್ಕಿಂತ ಹೆಚ್ಚಾಗಿ ಇದು ಹಂತವಾಗಿ ಮನುಷ್ಯನ ಈಡು ಮಾಡುತ್ತೆ ಕಷ್ಟಕ್ಕೆ. ಪ್ರತಿ ಒಂದ್ರಲ್ಲೂ ಯಾವ್ದು ಹಣಕಾಸಿನ ಸಮಸ್ಯೆನೇ ಆಗ್ಲಿ, ದೇಹದಲ್ಲಿ ಕುಗ್ಗದೆ ಆಗ್ಲಿ, ಯಾವುದೇ ಮುಂದೆ ಅಭಿವೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಕೊಡಲ್ಲ. ಎಲ್ಲವೂ ಸಹ ಪ್ರತಿ ಒಂದು ಮನೆ ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಪ್ರತಿ ಒಂದು ಸಮಸ್ಯೆನೂ ತಂದಿಡುತ್ತೆ. ಆ ಸಮಸ್ಯೆಗಳು ತಂದಿಡುವಂತ ಸಂದರ್ಭದಲ್ಲಿ ಇವರು ಎಲ್ಲದಕ್ಕೂ ಬೇಸತ್ತು, ಇನ್ನು ನಾನು ಭೂಮಿ ಮೇಲೆ ಉಳಿಯೋದೇ ಬೇಡ ಅನ್ನೋ ಮಟ್ಟದಲ್ಲಿ ತಂದು ಇಟ್ಟುಬಿಡುತ್ತೆ. ಜಿಗಿಪ್ಸೆ ತಂದು ಇಟ್ಬಿಡುತ್ತೆ ಮನುಷ್ಯನಲ್ಲಿ. ಜಿಗಿಪ್ಸೆ ತಂದಿಟ್ಟು ಅವನು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟದಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಮೋಹಿನಿ ಬಂದು ಒಬ್ಬ, ಅಂದ್ರೆ ಸಾಮಾನ್ಯವಾಗಿ ಏನು ಮೋಹಿನಿ ಗಂಡು ಮಕ್ಕಳಿಗೆನೆ ತೊಂದರೆ ಕೊಡಕ್ ಶುರು ಆಗುತ್ತೆ. ನಮ್ಗೆ ಬಂದಿದ್ದ ಮಟ್ಟದಲ್ಲಿ ಗಂಡು ಮಕ್ಳಿಗೂ ತೊಂದರೆ ಕೊಟ್ಟಿದೆ, ಮತ್ತೆ ಹೆಣ್ಮಕ್ಳಿಗೂ ತೊಂದರೆ ಕೊಟ್ಟಿದೆ. ಅದು ಮೋಹಿನಿನೇನಾ? ಅಂದ್ರೆ ಗಂಡು ಮಕ್ಳಿಗೆ ಒಂದು ಹೆಣ್ಣಿನ ರೂಪವಾಗಿ ತೊಂದರೆ ಕೊಡುತ್ತೆ, ಹೆಣ್ಣು ಮಕ್ಳಿಗೆ ಒಂದು ಗಂಡಿನ ರೂಪದಲ್ಲಿ ತೊಂದರೆ. ಎರಡು ರೂಪನ ಅದು ಬದಲಾಯಿಸುತ್ತೆ. ಅದು ಒಂದೇ ಶಕ್ತಿ, ಎರಡು ರೂಪನು. ಅದರಿಂದ ತುಂಬಾ ಅದಕ್ಕೆ ಬೇಸತ್ತು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟದಲ್ಲಿ ಹೋಗ್ಬಿಟ್ಟಿದ್ದಾರೆ. ಲಾಸ್ಟ್ ಇದೊಂದು ನೋಡುವ, ಫೋನ್ ಮಾಡಿ ಮತ್ತೆ ಇವ್ರ ಹತ್ರ ಒಂದು ಭೇಟಿ ಮಾಡುವ ಅಂತ ಅಂದವರು ಗೆದ್ದು ಬಂದಿದ್ದಾರೆ. ಇದನ್ನ ಪರಿಹಾರ ಮಾಡಿದ್ರಿ, ಅದನ್ನು ಫೈನಲ್ ಬಂಧಿಸಿದ್ರ? ಅದನ್ನು ಬಂಧಿಸಿ ಅದೊಂದು ಮಶಾಣದಲ್ಲಿ ಸ್ಥಾಪನೆ ಮಾಡಿ, ಅಂದ್ರೆ ಭೂಮಿ ಒಳಗಡೆ ಊತಾಕಿ ಮಶಾಣದಲ್ಲಿ ಅದನ್ನ ಬಂಧನ ಮಾಡಿದ್ಮೇಲೆ ಇವ್ರಿಗೆ ಕ್ಲಿಯರ್. ಸೊ ಈಗ ಅದು ಅಲ್ಲಿ ಕ್ಲೋಸ್ ಆಗಿದೆ. ಯಾರಾದ್ರೂ ಅದನ್ನ ಮತ್ತೆ ಏನಾದ್ರು ಓಪನ್ ಮಾಡೋದು, ಇಲ್ಲ ಏನಾದ್ರು ಓಪನ್ ಮಾಡಿಸಿದ್ರೆ ಅದು ಆಚೆ ಬಂದ್ಬಿಡುತ್ತಾ, ಇಲ್ಲ ಅದನ್ನ? ಅಂದ್ರೆ ಯಾರಿಗೂ ಸಿಕ್ಕುವಂತ ಜಾಗದಲ್ಲಿ ಉಣಲ್ಲ ಅದನ್ನು. ಅದು ಮಶಾಣದಲ್ಲಿ, ಅಂದ್ರೆ ಇಲ್ಲ ಅಂದ್ರೆ ನಮ್ ಕಡೆ ಹೆಚ್ಚು ಅಂತ ಹೇಳಿದ್ರೆ ಹೊಳೆ ಹರಿಯಂತ ಜಾಗದಲ್ಲಿ
ಅದನ್ನು ಯಾರು ಹೋಗದಂಥ ಜಾಗದಲ್ಲಿ ಅದನ್ನು ಊತಾಕ್ಬಿಡ್ತೀವಿ, Okay. ಬಂಧಿಸ್ಬಿಡ್ತೀವಿ. ಅದರಿಂದ ಯಾರು ಅಲ್ಲಿ ಹೋಗೋಕ್ಕಾಗಲ್ಲ, ಯಾರು ಏನು ಮಾಡಲ್ಲ. ಸೊ ಅದು ಅಲ್ಲಿರೋವರೆಗೂ ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ಯಾರಿಗೂ ತೊಂದರೆ ಕೊಡಲ್ಲ. ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ವಿಶ್ವ ಅವರು ಪ್ರಾಕ್ಟಿಕಲ್ ಆಗಿ ಕೆಲವೊಂದಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋದು, ಒಂದಷ್ಟು ಅನುಭವಗಳನ್ನ ಶೇರ್ ಮಾಡಿದ್ದಾರೆ. ಸೊ ಯಾವೆಲ್ಲ ಕೇಸ್ಗಳನ್ನ, ಯಾವ ಥರ ತೊಂದರೆಗಳನ್ನ ಅವರು ಪರಿಹಾರ ಮಾಡ್ತಾ ಇದ್ದಾರೆ ಅಂತ, ಸ್ಪೆಷಲಿ ಶನೇಶ್ವರ ಸ್ವಾಮಿಗಳು ಮತ್ತು ಮಹಾಲಕ್ಷ್ಮಿ ತಾಯಿ. ಸೊ ಇವರಿಬ್ಬರು ಆ ಒಂದು ಶಕ್ತಿನ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮುಖಾಂತರನೇ ಈ ಪರಿಹಾರಗಳು ನಡೀತಾ ಇದ್ದಾವೆ. ಸೊ ಇನ್ನಷ್ಟು ಬೇರೆ ವಿಚಾರಗಳನ್ನ ಅವ್ರ ಜೊತೆ ನೆಕ್ಸ್ಟು ಕೂಡ ಬೇರೆ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.